ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಸಾಕಷ್ಟು ಕಡೆ ಜನರ ಸ್ಥಿತಿ ಅತಂತ್ರದ ಸ್ಥಿತಿಗೆ ತಲುಪಿದೆ. ನಾನೀಗ ಇರುವಂಥ ಜಾಗ ಅಂಕೋಲದ ಬಳಿ ಇರುವಂಥ ಶಿರೂರು ಬಳಿ, ಅಂದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿತ್ತಲ್ಲ, ಆ ಜಾಗದಲ್ಲಿ ನಿಂತಿದ್ದೀನಿ. ನನ್ನ ಹಿಂಬದಿಯಲ್ಲಿ ಏನು ಕಾಣ್ತಾ ಇದೆ ಈಗ, ಆ ಒಂದು ಜಾಗದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಅದರಿಂದಾಗಿ ಸಾಕಷ್ಟು ಸಮಸ್ಯೆ ಕೂಡ ಉಲ್ಬಣ ಆಗಿತ್ತು. ಈಗ ಇವತ್ತು ಮತ್ತೊಮ್ಮೆ ದೊಡ್ಡದಾದಂಥ ಬಂಡೆ ಕುಸಿದಿದೆ ಅನ್ನುವ ಮಾಹಿತಿ ಕೂಡ ಇದೆ. ಹಾಗಾಗಿ ಆ ಒಂದು ಜಾಗಕ್ಕೆ ಯಾರನ್ನು ಕೂಡ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಕೇವಲ ಮಣ್ಣನ್ನು ರಸ್ತೆಯ ಮೇಲಿಂದ ತೆರವು ಮಾಡುವಂಥ ಕಾರ್ಯಾಚರಣೆ ಮಾತ್ರ ಆಗ್ತಾ ಇದ್ದು, ಕೇವಲ ಹಿಟಾಚಿ ಹಾಗೂ JCBಗಳ ಮೂಲಕ ಆ ಮಣ್ಣನ್ನು ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಆ ಒಂದು ತೆರವು ಕಾರ್ಯಾಚರಣೆಯಲ್ಲಿ ಇರುವಂಥ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ಆ ಜಾಗಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಯಾಕೆಂತಂದರೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಮತ್ತೊಮ್ಮೆ ಆ ಒಂದು ಗುಡ್ಡ ಕುಸಿಯುವಂಥ ಸಂಭವ ಇರುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನೂ ಕೂಡ ಇದೇ ಒಂದು ಜಾಗದಲ್ಲಿ, ನನ್ನ ಎಡಭಾಗದಲ್ಲಿ ಏನು ಕಾಣ್ತಾ ಇದೆ, ಅಲ್ಲಿ ಪೊಲೀಸರು, ರಕ್ಷಣಾ ಪಡೆಗಳು ಇಲ್ಲಿ ವಾಹನಗಳನ್ನು ಹಾಕಿಕೊಂಡು ಯಾರನ್ನು ಕೂಡ ಒಳಗಡೆ ಹೋಗದಂತೆ ಅಲ್ಲೇ ತಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಮತ್ತೊಂದು ಇದೇ ಜಾಗದಲ್ಲಿ ಅವಘಡ ಸಂಭವಿಸಿದೆ. ನೋಡಿ, ನಾವು ಗಮನಿಸ್ಬೋದು, ಈಗ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಯಾವ ರೀತಿಯಾಗಿ ಗುಡ್ಡದ ಮೇಲಿಂದ ನೀರು ಕೂಡ ಸುರಿತಾ ಇದೆ ಅನ್ನೋದನ್ನು ನಾವು ಗಮನಿಸ್ಬೋದು. ರಸ್ತೆಯ ಮೇಲೆ ಮಣ್ಣು ಕುಸಿದು ಬಿದ್ದಿದೆಯಲ್ಲ, ಆ ಒಂದು ಜಾಗದಲ್ಲಿ ಈಗ ಮಣ್ಣು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇದು ಇದೇ ರೀತಿಯಾಗಿ ಮಳೆ ಸುರಿತಾನೆ ಇದ್ರೆ ಆ ಒಂದು ಮಣ್ಣು ತೆರವು ಕಾರ್ಯಾಚರಣೆ ಸಾಕಷ್ಟು ವಿಳಂಬ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದ್ದು, ಮತ್ತೊಮ್ಮೆ ಗುಡ್ಡ ಕುಸಿಯುವಂಥ ಭೀತಿ, ಆ ವಾತಾವರಣ ಈ ಒಂದು ಭಾಗದಲ್ಲಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಸಾಕಷ್ಟು ಕಡೆ ಜನರ ಸ್ಥಿತಿ ಅತಂತ್ರದ ಸ್ಥಿತಿಗೆ ತಲುಪಿದೆ. ನಾನೀಗ ಇರುವಂಥ ಜಾಗ ಅಂಕೋಲದ ಬಳಿ ಇರುವಂಥ ಶಿರೂರು ಬಳಿ, ಅಂದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿತ್ತಲ್ಲ, ಆ ಜಾಗದಲ್ಲಿ ನಿಂತಿದ್ದೀನಿ. ನನ್ನ ಹಿಂಬದಿಯಲ್ಲಿ ಏನು ಕಾಣ್ತಾ ಇದೆ ಈಗ, ಆ ಒಂದು ಜಾಗದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಅದರಿಂದಾಗಿ ಸಾಕಷ್ಟು ಸಮಸ್ಯೆ ಕೂಡ ಉಲ್ಬಣ ಆಗಿತ್ತು. ಈಗ ಇವತ್ತು ಮತ್ತೊಮ್ಮೆ ದೊಡ್ಡದಾದಂಥ ಬಂಡೆ ಕುಸಿದಿದೆ ಅನ್ನುವ ಮಾಹಿತಿ ಕೂಡ ಇದೆ. ಹಾಗಾಗಿ ಆ ಒಂದು ಜಾಗಕ್ಕೆ ಯಾರನ್ನು ಕೂಡ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಕೇವಲ ಮಣ್ಣನ್ನು ರಸ್ತೆಯ ಮೇಲಿಂದ ತೆರವು ಮಾಡುವಂಥ ಕಾರ್ಯಾಚರಣೆ ಮಾತ್ರ ಆಗ್ತಾ ಇದ್ದು, ಕೇವಲ ಹಿಟಾಚಿ ಹಾಗೂ JCBಗಳ ಮೂಲಕ ಆ ಮಣ್ಣನ್ನು ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಆ ಒಂದು ತೆರವು ಕಾರ್ಯಾಚರಣೆಯಲ್ಲಿ ಇರುವಂಥ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ಆ ಜಾಗಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಯಾಕೆಂತಂದರೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಮತ್ತೊಮ್ಮೆ ಆ ಒಂದು ಗುಡ್ಡ ಕುಸಿಯುವಂಥ ಸಂಭವ ಇರುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನೂ ಕೂಡ ಇದೇ ಒಂದು ಜಾಗದಲ್ಲಿ, ನನ್ನ ಎಡಭಾಗದಲ್ಲಿ ಏನು ಕಾಣ್ತಾ ಇದೆ, ಅಲ್ಲಿ ಪೊಲೀಸರು, ರಕ್ಷಣಾ ಪಡೆಗಳು ಇಲ್ಲಿ ವಾಹನಗಳನ್ನು ಹಾಕಿಕೊಂಡು ಯಾರನ್ನು ಕೂಡ ಒಳಗಡೆ ಹೋಗದಂತೆ ಅಲ್ಲೇ ತಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಮತ್ತೊಂದು ಇದೇ ಜಾಗದಲ್ಲಿ ಅವಘಡ ಸಂಭವಿಸಿದೆ. ನೋಡಿ, ನಾವು ಗಮನಿಸ್ಬೋದು, ಈಗ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಯಾವ ರೀತಿಯಾಗಿ ಗುಡ್ಡದ ಮೇಲಿಂದ ನೀರು ಕೂಡ ಸುರಿತಾ ಇದೆ ಅನ್ನೋದನ್ನು ನಾವು ಗಮನಿಸ್ಬೋದು. ರಸ್ತೆಯ ಮೇಲೆ ಮಣ್ಣು ಕುಸಿದು ಬಿದ್ದಿದೆಯಲ್ಲ, ಆ ಒಂದು ಜಾಗದಲ್ಲಿ ಈಗ ಮಣ್ಣು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇದು ಇದೇ ರೀತಿಯಾಗಿ ಮಳೆ ಸುರಿತಾನೆ ಇದ್ರೆ ಆ ಒಂದು ಮಣ್ಣು ತೆರವು ಕಾರ್ಯಾಚರಣೆ ಸಾಕಷ್ಟು ವಿಳಂಬ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದ್ದು, ಮತ್ತೊಮ್ಮೆ ಗುಡ್ಡ ಕುಸಿಯುವಂಥ ಭೀತಿ, ಆ ವಾತಾವರಣ ಈ ಒಂದು ಭಾಗದಲ್ಲಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಸಾಕಷ್ಟು ಕಡೆ ಜನರ ಸ್ಥಿತಿ ಅತಂತ್ರದ ಸ್ಥಿತಿಗೆ ತಲುಪಿದೆ. ನಾನೀಗ ಇರುವಂಥ ಜಾಗ ಅಂಕೋಲದ ಬಳಿ ಇರುವಂಥ ಶಿರೂರು ಬಳಿ, ಅಂದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿತ್ತಲ್ಲ, ಆ ಜಾಗದಲ್ಲಿ ನಿಂತಿದ್ದೀನಿ. ನನ್ನ ಹಿಂಬದಿಯಲ್ಲಿ ಏನು ಕಾಣ್ತಾ ಇದೆ ಈಗ, ಆ ಒಂದು ಜಾಗದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಅದರಿಂದಾಗಿ ಸಾಕಷ್ಟು ಸಮಸ್ಯೆ ಕೂಡ ಉಲ್ಬಣ ಆಗಿತ್ತು. ಈಗ ಇವತ್ತು ಮತ್ತೊಮ್ಮೆ ದೊಡ್ಡದಾದಂಥ ಬಂಡೆ ಕುಸಿದಿದೆ ಅನ್ನುವ ಮಾಹಿತಿ ಕೂಡ ಇದೆ. ಹಾಗಾಗಿ ಆ ಒಂದು ಜಾಗಕ್ಕೆ ಯಾರನ್ನು ಕೂಡ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಕೇವಲ ಮಣ್ಣನ್ನು ರಸ್ತೆಯ ಮೇಲಿಂದ ತೆರವು ಮಾಡುವಂಥ ಕಾರ್ಯಾಚರಣೆ ಮಾತ್ರ ಆಗ್ತಾ ಇದ್ದು, ಕೇವಲ ಹಿಟಾಚಿ ಹಾಗೂ JCBಗಳ ಮೂಲಕ ಆ ಮಣ್ಣನ್ನು ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಆ ಒಂದು ತೆರವು ಕಾರ್ಯಾಚರಣೆಯಲ್ಲಿ ಇರುವಂಥ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ಆ ಜಾಗಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಯಾಕೆಂತಂದರೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಮತ್ತೊಮ್ಮೆ ಆ ಒಂದು ಗುಡ್ಡ ಕುಸಿಯುವಂಥ ಸಂಭವ ಇರುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನೂ ಕೂಡ ಇದೇ ಒಂದು ಜಾಗದಲ್ಲಿ, ನನ್ನ ಎಡಭಾಗದಲ್ಲಿ ಏನು ಕಾಣ್ತಾ ಇದೆ, ಅಲ್ಲಿ ಪೊಲೀಸರು, ರಕ್ಷಣಾ ಪಡೆಗಳು ಇಲ್ಲಿ ವಾಹನಗಳನ್ನು ಹಾಕಿಕೊಂಡು
ಯಾರನ್ನು ಕೂಡ ಒಳಗಡೆ ಹೋಗದಂತೆ ಅಲ್ಲೇ ತಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಮತ್ತೊಂದು ಇದೇ ಜಾಗದಲ್ಲಿ ಅವಘಡ ಸಂಭವಿಸಿದೆ. ನೋಡಿ, ನಾವು ಗಮನಿಸ್ಬೋದು, ಈಗ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಯಾವ ರೀತಿಯಾಗಿ ಗುಡ್ಡದ ಮೇಲಿಂದ ನೀರು ಕೂಡ ಸುರಿತಾ ಇದೆ ಅನ್ನೋದನ್ನು ನಾವು ಗಮನಿಸ್ಬೋದು. ರಸ್ತೆಯ ಮೇಲೆ ಮಣ್ಣು ಕುಸಿದು ಬಿದ್ದಿದೆಯಲ್ಲ, ಆ ಒಂದು ಜಾಗದಲ್ಲಿ ಈಗ ಮಣ್ಣು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇದು ಇದೇ ರೀತಿಯಾಗಿ ಮಳೆ ಸುರಿತಾನೆ ಇದ್ರೆ ಆ ಒಂದು ಮಣ್ಣು ತೆರವು ಕಾರ್ಯಾಚರಣೆ ಸಾಕಷ್ಟು ವಿಳಂಬ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದ್ದು, ಮತ್ತೊಮ್ಮೆ ಗುಡ್ಡ ಕುಸಿಯುವಂಥ ಭೀತಿ ಆ ವಾತಾವರಣ ಈ ಒಂದು ಭಾಗದಲ್ಲಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಸಾಕಷ್ಟು ಕಡೆ ಜನರ ಸ್ಥಿತಿ ಅತಂತ್ರದ ಸ್ಥಿತಿಗೆ ತಲುಪಿದೆ. ನಾನೀಗ ಇರುವಂಥ ಜಾಗ ಅಂಕೋಲದ ಬಳಿ ಇರುವಂಥ ಶಿರೂರು ಬಳಿ, ಅಂದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿತ್ತಲ್ಲ, ಆ ಜಾಗದಲ್ಲಿ ನಿಂತಿದ್ದೀನಿ. ನನ್ನ ಹಿಂಬದಿಯಲ್ಲಿ ಏನು ಕಾಣ್ತಾ ಇದೆ ಈಗ, ಆ ಒಂದು ಜಾಗದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಅದರಿಂದಾಗಿ ಸಾಕಷ್ಟು ಸಮಸ್ಯೆ ಕೂಡ ಉಲ್ಬಣ ಆಗಿತ್ತು. ಈಗ ಇವತ್ತು ಮತ್ತೊಮ್ಮೆ ದೊಡ್ಡದಾದಂಥ ಬಂಡೆ ಕುಸಿದಿದೆ ಅನ್ನುವ ಮಾಹಿತಿ ಕೂಡ ಇದೆ. ಹಾಗಾಗಿ ಆ ಒಂದು ಜಾಗಕ್ಕೆ ಯಾರನ್ನು ಕೂಡ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಕೇವಲ ಮಣ್ಣನ್ನು ರಸ್ತೆಯ ಮೇಲಿಂದ ತೆರವು ಮಾಡುವಂಥ ಕಾರ್ಯಾಚರಣೆ ಮಾತ್ರ ಆಗ್ತಾ ಇದ್ದು, ಕೇವಲ ಹಿಟಾಚಿ ಹಾಗೂ JCBಗಳ ಮೂಲಕ ಆ ಮಣ್ಣನ್ನು ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಆ ಒಂದು ತೆರವು ಕಾರ್ಯಾಚರಣೆಯಲ್ಲಿ ಇರುವಂಥ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ಆ ಜಾಗಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಯಾಕೆಂತಂದರೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಮತ್ತೊಮ್ಮೆ ಆ ಒಂದು ಗುಡ್ಡ ಕುಸಿಯುವಂಥ ಸಂಭವ ಇರುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನು ಕೂಡ ಇದೇ ಒಂದು ಜಾಗದಲ್ಲಿ, ನನ್ನ ಎಡಭಾಗದಲ್ಲಿ ಏನು ಕಾಣ್ತಾ ಇದೆ, ಅಲ್ಲಿ ಪೊಲೀಸರು, ರಕ್ಷಣಾ ಪಡೆಗಳು ಇಲ್ಲಿ ವಾಹನಗಳನ್ನು ಹಾಕಿಕೊಂಡು ಯಾರನ್ನು ಕೂಡ ಒಳಗಡೆ ಹೋಗದಂತೆ ಅಲ್ಲೇ ತಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಮತ್ತೊಂದು ಇದೇ ಜಾಗದಲ್ಲಿ ಅವಘಡ ಸಂಭವಿಸಿದೆ. ನೋಡಿ, ನಾವು ಗಮನಿಸ್ಬೋದು, ಈಗ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಯಾವ ರೀತಿಯಾಗಿ ಗುಡ್ಡದ ಮೇಲಿಂದ ನೀರು ಕೂಡ ಸುರಿತಾ ಇದೆ ಅನ್ನೋದನ್ನು ನಾವು ಗಮನಿಸ್ಬೋದು. ರಸ್ತೆಯ ಮೇಲೆ ಮಣ್ಣು ಕುಸಿದು ಬಿದ್ದಿದೆಯಲ್ಲ, ಆ ಒಂದು ಜಾಗದಲ್ಲಿ ಈಗ ಮಣ್ಣು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇದು ಇದೇ ರೀತಿಯಾಗಿ ಮಳೆ ಸುರಿತಾನೆ ಇದ್ರೆ ಆ ಒಂದು ಮಣ್ಣು ತೆರವು ಕಾರ್ಯಾಚರಣೆ ಸಾಕಷ್ಟು ವಿಳಂಬ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದ್ದು, ಮತ್ತೊಮ್ಮೆ ಗುಡ್ಡ ಕುಸಿಯುವಂಥ ಭೀತಿ ಆ ವಾತಾವರಣ ಈ ಒಂದು ಭಾಗದಲ್ಲಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಸಾಕಷ್ಟು ಕಡೆ ಜನರ ಸ್ಥಿತಿ ಅತಂತ್ರದ ಸ್ಥಿತಿಗೆ ತಲುಪಿದೆ. ನಾನೀಗ ಇರುವಂಥ ಜಾಗ ಅಂಕೋಲದ ಬಳಿ ಇರುವಂಥ ಶಿರೂರು ಬಳಿ, ಅಂದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿತ್ತಲ್ಲ, ಆ ಜಾಗದಲ್ಲಿ ನಿಂತಿದ್ದೀನಿ. ನನ್ನ ಹಿಂಬದಿಯಲ್ಲಿ ಏನು ಕಾಣ್ತಾ ಇದೆ ಈಗ, ಆ ಒಂದು ಜಾಗದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಅದರಿಂದಾಗಿ ಸಾಕಷ್ಟು ಸಮಸ್ಯೆ ಕೂಡ ಉಲ್ಬಣ ಆಗಿತ್ತು. ಈಗ ಇವತ್ತು ಮತ್ತೊಮ್ಮೆ ದೊಡ್ಡದಾದಂಥ ಬಂಡೆ ಕುಸಿದಿದೆ ಅನ್ನುವ ಮಾಹಿತಿ ಕೂಡ ಇದೆ. ಹಾಗಾಗಿ ಆ ಒಂದು ಜಾಗಕ್ಕೆ ಯಾರನ್ನು ಕೂಡ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಕೇವಲ ಮಣ್ಣನ್ನು ರಸ್ತೆಯ ಮೇಲಿಂದ ತೆರವು ಮಾಡುವಂಥ ಕಾರ್ಯಾಚರಣೆ ಮಾತ್ರ ಆಗ್ತಾ ಇದ್ದು, ಕೇವಲ ಹಿಟಾಚಿ ಹಾಗೂ JCBಗಳ ಮೂಲಕ ಆ ಮಣ್ಣನ್ನು ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಆ ಒಂದು ತೆರವು ಕಾರ್ಯಾಚರಣೆಯಲ್ಲಿ ಇರುವಂಥ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ಆ ಜಾಗಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಯಾಕೆಂತಂದರೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಮತ್ತೊಮ್ಮೆ ಆ ಒಂದು ಗುಡ್ಡ ಕುಸಿಯುವಂಥ ಸಂಭವ ಇರುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನು ಕೂಡ ಇದೇ ಒಂದು ಜಾಗದಲ್ಲಿ, ನನ್ನ ಎಡಭಾಗದಲ್ಲಿ ಏನು ಕಾಣ್ತಾ ಇದೆ, ಅಲ್ಲಿ ಪೊಲೀಸರು, ರಕ್ಷಣಾ ಪಡೆಗಳು ಇಲ್ಲಿ ವಾಹನಗಳನ್ನು ಹಾಕಿಕೊಂಡು ಯಾರನ್ನು ಕೂಡ ಒಳಗಡೆ ಹೋಗದಂತೆ ಅಲ್ಲೇ ತಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಮತ್ತೊಂದು ಇದೇ ಜಾಗದಲ್ಲಿ ಅವಘಡ ಸಂಭವಿಸಿದೆ. ನೋಡಿ, ನಾವು ಗಮನಿಸ್ಬೋದು, ಈಗ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಯಾವ ರೀತಿಯಾಗಿ ಗುಡ್ಡದ ಮೇಲಿಂದ ನೀರು ಕೂಡ ಸುರಿತಾ ಇದೆ ಅನ್ನೋದನ್ನು ನಾವು ಗಮನಿಸ್ಬೋದು. ರಸ್ತೆಯ ಮೇಲೆ ಮಣ್ಣು ಕುಸಿದು ಬಿದ್ದಿದೆಯಲ್ಲ, ಆ ಒಂದು ಜಾಗದಲ್ಲಿ ಈಗ ಮಣ್ಣು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇದು ಇದೇ ರೀತಿಯಾಗಿ ಮಳೆ ಸುರಿತಾನೆ ಇದ್ರೆ ಆ ಒಂದು ಮಣ್ಣು ತೆರವು ಕಾರ್ಯಾಚರಣೆ ಸಾಕಷ್ಟು ವಿಳಂಬ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದ್ದು, ಮತ್ತೊಮ್ಮೆ ಗುಡ್ಡ ಕುಸಿಯುವಂಥ ಭೀತಿ ಆ ವಾತಾವರಣ ಈ ಒಂದು ಭಾಗದಲ್ಲಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ.